ಬಿಜೆಪಿಯಲ್ಲಿ ಶಮನವಾಗ್ತಿಲ್ಲ ಲಿಂಗಾಯತರ ಅಸಮಾಧಾನ. ಬಿಜೆಪಿಗೆ ಶಾಕ್ ನೀಡಲು ಮುಂದಾದ್ರ ಶಂಕರ್ ಪಾಟೀಲ್ ಮುನೇನಕೊಪ್ಪ. ಧಾರವಾಡ ರಾಜಕೀಯ ವಲಯದಲ್ಲಿ ಮುನೇನಕೊಪ್ಪ ನಡೆ ಇನ್ನೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಯಾಕಡೆ ಅವರೀಗ ಕಾಂಗ್ರೆಸ್ ಕಡೆ ಮುಖ ಮಾಡಿದ್ದಾರೆ ಅನ್ನೋದು, ಅಂದ್ರೆ ಒಂದು ಕಾಲು ಆಚೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಅದು ಲಿಂಗಾಯತ ನಾಯಕರು ಒಬ್ಬೊಬ್ಬರೇ ಕೈ ಕೊಡ್ತಾ ಇದ್ದಾರೆ. ಬಿಜೆಪಿಗೆ ಶಾಕ್ ಕೊಡೋಕೀಗ ಶಂಕರ್ ಪಾಟೀಲ್ ಮುನೇನಕೊಪ್ಪ ಮುಂದಾಗಿದ್ದಾರೆ. ಜನವರಿಯಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿ ಮಾಜಿ ಸಚಿವ ಹೇಳಿದರು. ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಅವರು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದರು. ಯಾರ ಕಾರಣ ನಮ್ಮ ಸೋಲಿಗೆ ಅಥವಾ ನಮ್ಮ ಈ ನಿರ್ಧಾರಕ್ಕೆ ಅಂತ. ಜನವರಿ ಬಂದಾಯಿತು, ಮಾಜಿ ಸಚಿವ ಮುನೇನಕೊಪ್ಪ ನಿರ್ಣಯ ಏನು ಹಾಗಾದರೆ? ಕಳೆದ ಆಗಸ್ಟ್ನಲ್ಲಿ ನೀಡಿದಂಥ ಹೇಳಿಕೆ ರಾಜಕಾರಣದ ಅಂಗಳದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರನ್ನ ಮಣಿಸೋಕೆ, ಸೋಲಿಸೋಕೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ. ಅಂದರೆ ಈಗ ಲಿಂಗಾಯತ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ಪ್ಲ್ಯಾನ್. ಈಗ ಶೆಟ್ಟರ್ ಅವರು ಅವ್ರಿಗೆ ರೆಡಿನೇ ಇದ್ದಾರೆ ಕೊಡಲಿಕ್ಕೆ ಕಾಂಗ್ರೆಸ್ನವರು ಟಿಕೆಟ್. ಆದರೆ ಶೆಟ್ಟರ್ ಅವರು ಅದನ್ನು ನಿರಾಕರಿಸಿದರು. ಇಲ್ಲ, ನಾನು ಆಕಾಂಕ್ಷಿ ಅಲ್ಲ ಅಂತೇಳಿ ಸಿದ್ದರಾಮಯ್ಯ ಮುಂದೆ ಅವ್ರು ಹೇಳಿದರು. ಬಟ್ ಈಗ ಮುನೇನಕೊಪ್ಪ ಅವ್ರನ್ನ ತಂದು ನಿಲ್ಲಿಸಿದ್ರೆ ಒಳ್ಳೆ ಫೈಟ್ ಕೊಡ್ಬೋದು ಅಂತೇಳಿ ಜೋಶಿ ಅವ್ರನ್ನ ಮಣಿಸೋಕೆ ಸೂಕ್ತ ಅಭ್ಯರ್ಥಿ ಹುಡುಕಾಟದಲ್ಲಿ ಕಾಂಗ್ರೆಸ್ಸಿಗೆ ನಿರತವಾಗಿದೆ. ಮುನೇನಕೊಪ್ಪ ಅವರನ್ನು ಕಣಕ್ಕಿಳಿಸಿದ್ರೆ ಹೇಗೆ ಅನುಕೂಲ ಆಗ್ಬೋದಾ, ಫೈಟ್ ಕೊಡ್ಬೋದಾ ಅನ್ನುವಂಥ ಲೆಕ್ಕಾಚಾರ ಶುರುವಾಗಿದೆ. ತೆರೆಮರೆಯಲ್ಲಿ ಪ್ರಯತ್ನಗಳು ನಡೀತಾ ಇದೆಯಾ? ಯಾಕಂದರೆ ಮುನೇನಕೊಪ್ಪ ಅವರು ಅಂತಂದರೆ ಜಗದೀಶ್ ಶೆಟ್ಟರ್ ಇದ್ದಾರಲ್ಲ, ಅವರು ಶಿಷ್ಯ, ಕಟ್ಟಾ ಶಿಷ್ಯ. ಇವರು ಅವರೆಲ್ಲಿರ್ತಾರೆ ಅವ್ರು ಇಲ್ಲಿರ್ತಾರೆ. ಆ ಥರದ ಒಂದು ಬಾಂಧವ್ಯ ಅವ್ರದ್ದು. ಹಾಗಾಗಿಯೇ ಈಗ ಶೆಟ್ಟರ್ ಅವ್ರ ಮೂಲಕ ಮುನೇನಕೊಪ್ಪ ಅವರನ್ನು ಕಾಂಗ್ರೆಸ್ಗೆ ಸೆಳೆಯುವಂತಹ ಪ್ರಯತ್ನ ಮೊದಲಿಂದಲೂ ಕೂಡ ನಡೀತಾ ಇತ್ತಂತೆ. ಶೆಟ್ಟರ್ ಅವ್ರು ಹೇಳಿಲ್ಲ ಅವ್ರಿಗೆ ನೀವು ಬಂದುಬಿಡಿ ಕಾಂಗ್ರೆಸ್ಗೆ ಅಂಥೇಳಿ, ಅವರು ಕೂಡ ಕರೆದಿಲ್ವಂತೆ. ಆದರೆ ಮುನೇನಕೊಪ್ಪ ಅವರು ಈಗ ಅಸಮಾಧಾನ ಹೊಂದಿದ್ದಾರೆ ಪಕ್ಷದ ನಾಯಕರ ವಿರುದ್ಧ, ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ. ಶೆಟ್ಟರ್ ಅವರು ಪಕ್ಷ ಬಿಡಲಿಕ್ಕೆ ಯಾರು ಕಾರಣ? ಸೌದಿಯವರು ಪಕ್ಷ ಬಿಡಲಿಕ್ಕೆ ಯಾರು ಕಾರಣ? ಸ್ಥಳೀಯ ನಾಯಕರು, ಅದರಲ್ಲೂ BJPಗೆ ಶಾಕ್ ಕೊಡಲಿಕ್ಕೆ ಕಾರಣ ಯಾರು? ಈ ರೀತಿ ಅವರೇ ಪ್ರಶ್ನೆ ಮಾಡ್ತಾ ಬರ್ತಾ ಇದ್ರು. ಅವರ ಉದಾಹರಣೆಯನ್ನು ಕೂಡ ಕೊಟ್ಟು ಯಾರು ಕೂಡ ನನ್ನ ಜೊತೆ ಮುಂದಿನ ರಾಜಕೀಯ ನಡೆಯನ್ನು ನಾನು ಜನವರಿ ಕೊನೆ ಹಂತದಲ್ಲಿ ನಾನು ತೆಗೆದುಕೊಳ್ತೇನೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳಿ ನಿಮಗೆಲ್ಲರಿಗೂ ಕೂಡ ಮುಂದಿನ ದಿನಮಾನದಲ್ಲಿ ನಾನು ಕಾಂಗ್ರೆಸ್ ಸೇರ್ತೇನೆ. ಕಾಂಗ್ರೆಸ್ಸಿನ ಯಾವುದೇ ನಾಯಕರು ನನ್ನ ಜೊತೆ ಇವತ್ತಿನವರೆಗೂ ಮಾತನಾಡಿ, ನಾನು ಅನೇಕ ಮಾಧ್ಯಮದಲ್ಲಿ ನೋಡಿದೆ, ಖರ್ಗೆ ಸಾಹೇಬರ ಜೊತೆ ಮಾತನಾಡಿದೆ. ಖಂಡಿತವಾಗಿ ಅವರು ಯಾರೂ ಮಾತನಾಡಿ. ಅದರ ಅನೇಕ ಸ್ನೇಹಿತರಿದ್ದಾರೆ ಕಾಂಗ್ರೆಸ್ನಲ್ಲಿ, ಅನೇಕ ನಮ್ಮ ಬಂಧುಗಳು ಕೂಡ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಆದರೆ ಯಾರೂ ಕೂಡ ನನ್ನ ಜೊತೆ ಇವತ್ತುವರೆಗೂ ಕೂಡ ಒಮ್ಮೆ ಕೂಡ ನೀನು ಕಾಂಗ್ರೆಸ್ಸಿಗೆ ಬರಬೇಕು ಅನ್ನುವಂಥ ಯಾವುದೇ ಒಂದು ಆಹ್ವಾನ ನನಗೆ ಕೊಟ್ಟಿಲ್ಲ. ಯಾಕಪ್ಪ ಅಂದರೆ ಕಾಂಗ್ರೆಸ್ ಅವರು ನನ್ನ ಬಗ್ಗೆ ಒಂದು ಪ್ರೀತಿ ವ್ಯಕ್ತಪಡಿಸಿದ್ದಾರೆ. ಪಕ್ಷಕ್ಕೆ ಬರಬೇಕು ಅನ್ನುವಂಥದ್ದನ್ನು ಅವರು ಮಾಧ್ಯಮದ ಮುಖಾಂತರ ನಾನು ಕೇಳಿದ್ದಾರೆ. ಖಂಡಿತವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಂದಿನ ದಿನಮಾನದಲ್ಲಿ ಕೂಡ ನಾನು ಮುಂದುವರಿತೇನೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ಅದರ ಲೋಕಸಭಾ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಿಚಾರ ನನ್ನ ಮನಸ್ಸಿನಲ್ಲಿಲ್ಲ. ಆದರೆ ಯಾವುದೇ ರೀತಿ ನಾನು ಪಕ್ಷಾಂತರ ಮಾಡ್ತೀನಿ ಅನ್ನುವಂಥ ಒಂದು ವಿಚಾರ ಬಂದಾಗ ನಾನೇ ನಿಮ್ಮನ್ನು ಕರೆಸಿ ಮಾತನಾಡ್ತೀನಿ. ಮತ್ತಷ್ಟು ಮಾಹಿತಿ ಎಲ್ಲಪ್ಪ ನೀಡ್ತಾರೆ. ಎಲ್ಲಪ್ಪ, ಮುನೇನಕೊಪ್ಪ ನಡೆ ಇನ್ನೂ ನಿಗೂಢನೇ. ಜನವರಿ ಬಂದಾಯಿತು, ನಿರ್ಧಾರ ಆಗ್ಬೋದು ಹಾಗಾದರೆ. ಬಟ್ ಅವ್ರನ್ನ ಸೆಳೆಯುವಂಥ ಪ್ರಯತ್ನಗಳು ಹೇಗೆ ನಡೀತಾ ಇದೆ ತೆರೆಮರೆಯಲ್ಲಿ ಅನ್ನೋದು? ಪ್ರಭು, ಇಲ್ಲಿ ಅಂತಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಆಗಸ್ಟ್ ತಿಂಗಳಲ್ಲಿ, ಆಗಸ್ಟ್ 2023 ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ಸುದ್ದಿಗೋಷ್ಠಿಯನ್ನು ಮಾಡಿ ಅಲ್ಲೊಂದು ಮಾತನ್ನು ಹೇಳ್ತಾರೆ, ನನ್ನ ರಾಜಕೀಯ ನಿರ್ಧಾರ ಗೊತ್ತಾಗಬೇಕಾದ್ರೆ ಜನವರಿ ಕೊನೆವರೆಗೂ ಕಾದು ನೋಡಿ ಅಂತ ಹೇಳಿ. ಆದ್ರೆ ಈಗ ಜನವರಿ ಪ್ರಾರಂಭವಾಗಿದೆ, ಜನವರಿ ಮಧ್ಯದಲ್ಲಿದ್ದೇವೆ. ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವ್ರ ನಡೆ ಏನು ಅಂತ ಹೇಳಿ ಈಗಾಗಲೇ ಅಂತಂದ್ರೆ ಧಾರವಾಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರೋ ಮಾತುಗಳು ಏನು ಅಂತ ನೋಡಿದಾಗ ಇಲ್ಲಿ ಅಂತಂದ್ರೆ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಬಿಜೆಪಿ ತೋರಿತಾರೆ. ಬಿಜೆಪಿ ಕುರಿದು ಇಲ್ಲಿ ಅಂತಂದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಮುಂದಿನ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎದುರಾಳಿ ಆಗ್ತಾರೆ ಅನ್ನೋದು ಮಾತು ಇವತ್ತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತವೆ. ಮತ್ತು ಈ ಸಂಕಟಕ್ಕೆ ಒಂದು ಸುತ್ತು ಮಾತುಕತೆ ಸಹ ಇಲ್ಲಿ ಅಂತಂದ್ರೆ DK ಶಿವಕುಮಾರ್ ಅವರಿಗೆ ಭೇಟಿ ಆಗುವಂತಹ ಕೆಲಸವನ್ನ ಈಗಾಗಲೇ ಮುನೇನಕೊಪ್ಪ ಅವರು ಮಾಡಿದರೆ. ಮತ್ತು ಈ ಒಂದು ಜವಾಬ್ದಾರಿಯನ್ನ ಜಗದೀಶ್ ಶೆಟ್ಟರ್ಗೆ ವಹಿಸಲಾಗಿದೆ. ಜಗದೀಶ್ ಶೆಟ್ಟರ್ ಖುದ್ದಾಗಿ ಇವತ್ತು ಮುನೇನಕೊಪ್ಪ ಅವ್ರನ್ನ ಕರೆದುಕೊಂಡು ಹೋಗಿ ಭೇಟಿ ಮಾಡಿ ಬಂದಿರೋ ಅನ್ನೋ ಮಾತು ಇವತ್ತು ಕೇಳಿ ಬರ್ತವೆ. ಇನ್ನೊಂದು ಇಲ್ಲಿ ಅಂತಂದ್ರೆ ಇಲ್ಲಿ ಕುಸ್ತಿ ಹಬ್ಬವನ್ನ, ಇಲ್ಲಿ ಕ್ರೀಡಾ ಹಬ್ಬವನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ಇಲ್ಲಿ
ಅಂತಂದ್ರೆ ಇದೇ ಒಂದು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ರೀಡಾ ಹಬ್ಬವನ್ನ ಕೇರಿಸುವ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರು. ಆದ್ರೆ ಆ ಒಂದು ಕ್ರೀಡಾ ಹಬ್ಬದಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಭಾಗಿಯಾಗಿರಲಿಲ್ಲ. ಇದನ್ನೆಲ್ಲವೂ ನೋಡಿದಾಗ ಇಲ್ಲಿ ಅಂದ್ರೆ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಲ್ಲನ್ನ ಇಲ್ಲಿ ಅಂತಂದ್ರೆ ಮುನೇನಕೊಪ್ಪ ಅವರು ಮಜಿತಿದ್ದಾರೆ ಅನ್ನೊಂದು ಮಾತು ಈಗಾಗಲೇ ಅಂತಂದ್ರೆ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸಹ ಇಲ್ಲಿ ಅಂದ್ರೆ ಕೇಳಿ ಬರ್ತವೆ. ಇದರ ನಡುವೆ ಈಗ ಅಂತಂದ್ರೆ ಈಗ ಇನ್ನು ಒಂದೇ ವಾರದಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವಂತಹ ಎಲ್ಲಾ ಲಕ್ಷಣಗಳು ಈಗಾಗಲೇ ಅಂತಾರೆ ಕಂಡು ಬರ್ತವೆ. ಅದರ ನಡುವೆ ಈಗ ಇದನ್ನೆಲ್ಲವೂ ನೋಡಿದಾಗ ಅಂತಂದ್ರೆ ಲಿಂಗಾಯತರ ಏನು ಈಗಾಗಲೇ ಬಿಜೆಪಿ ಲಿಂಗಾಯತರೇನು ಅಸಮಾಧಾನಗೊಂಡಿದ್ದಾರೆ, ಆ ಅಸಮಾಧಾನ ಇನ್ನು ಶಮನ ಆಗಿಲ್ಲ ಅನ್ನೋ ಮಾತು ಸಹ ಇಲ್ಲಿ ಅಂದ್ರೆ ಕೇಳಿ ಬರ್ತವೆ. ಯಾಕಂದ್ರೆ ಪ್ರದೀಪ್ ಶೆಟ್ಟರು ಸಹ ಇಲ್ಲಿ ಅಂತಂದ್ರೆ ಪಕ್ಷದ ಮೇಲೆ ಮುನಿಸಿಕೊಂಡಿದ್ರು, ಅವರನ್ನ ಇಲ್ಲಿ ಅಂತಂದ್ರೆ ಸಮಾಧಾನ ಮಾಡಲಾಯಿತು. ನಂತರ ಇದರ ನಡುವೆ ಈಗ ಮುನೇನಕೊಪ್ಪರು ಅವತ್ತು ಸುದ್ದಿಗೋಷ್ಠಿ ನಡೆಸಿ ಇಲ್ಲಿ ಅಂತಂದ್ರೆ ನನ್ನ ನಿರ್ಧಾರವನ್ನ ಜನವರಿವರೆಗೂ ಕಾದು ನೋಡಿ ಅನ್ನೊಂದು ಮಾತನ್ನು ಸಹ ಇಲ್ಲಿ ಅಂತಂದ್ರೆ ಹೇಳಿದ್ರು. ಆದ್ರೆ ಈಗ ಶಂಕರ್ ಪಾಟೀಲ್ ಮುನೇನಕೊಪ್ಪರು ಏನ್ ಮಾಡ್ತಾರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರಾಳಿ ಆಗ್ತಾರಾ ಅನ್ನೋದು ಒಂದ್ ಕಡೆ ಅಂತಂದ್ರೆ ಕಾದು ನೋಡ್ಬೇಕಾಗಿದೆ. ಇನ್ನೊಂದು ಪ್ರಮುಖವಾಗಿ ನೋಡಿದಾಗ ಇಲ್ಲಿ ಅಂದ್ರೆ ಇವತ್ತು ಕಾಂಗ್ರೆಸ್ನ ಲೆಕ್ಕಾಚಾರ ಯಾವ ಮಟ್ಟಿಗೆ ಅಂತಂದ್ರೆ ಜಾತಿ ಲೆಕ್ಕಾಚಾರ. ಇಲ್ಲಿ ಶಂಕರ್ ಪಾಟೀಲ್ ಮುನೇನಕೊಪ್ಪ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಪ್ರಭಾವಿ ಮುಖಂಡ. ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏನು ಧಾರವಾಡ ಲೋಕಸಭಾ ಕ್ಷೇತ್ರ ಬರ್ತವೆ, ಆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರ ಬರ್ತವೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ 1 ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರವನ್ನು ಹೊರತುಪಡಿಸಿ 7 ವಿಧಾನಸಭಾ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗ್ತವೆ. ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಆಗ್ತವೆ. ಹೀಗಾಗಿ ಎಲ್ಲವೂ ಲೆಕ್ಕಾಚಾರ ಇಟ್ಟುಕೊಂಡು ಇವತ್ತು ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕಡೆ ಕೂಗು ಕೇಳಿ ಬರ್ತಾ ಇದೆ. ಲಿಂಗಾಯತರಿಗೆ ಟಿಕೆಟ್ ಕೊಡದಾರೆ ಯಾರಿಗೆ ಅನ್ನೋದು. ಹೀಗಾಗಿ ಅಂತಂದ್ರೆ ಒಂದ್ ಕಡೆ ಅಭ್ಯರ್ಥಿಯನ್ನ ಹುಡುಕುವಂತಹ ಕೆಲಸವನ್ನ, ಅದು ಇಲ್ಲಿ ಅಂದ್ರೆ ಘಟಾನುಘಟಿ ನಾಯಕ ಹುಡುಕುವಂತಹ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತದೆ. ಇದರ ನಡುವೆ ಈಗ ಯಾರು ಅನ್ನೋ ಕಡೆ ಇನ್ನೊಂದು ಕಡೆ ಅಂದ್ರೆ ಕ್ಷೇತ್ರ ಸಂಚಾವನ್ನ ಕಾಂಗ್ರೆಸ್ ನಲ್ಲಿದ್ದವರು ಮಾಡ್ತಾರೆ. ರಜತ್ ಉಳ್ಳಾಗಡ್ಡಿ ಮಠ ಇರ್ಬೋದು, ಅನಿಲ್ ಕುಮಾರ್ ಪಾಟೀಲ್ ಇರ್ಬೋದು, ವಿಜಯ್ ಕುಲಕರ್ಣಿ ಇರ್ಬೋದು, ಈ ರೀತಿಯಾಗಿ ಘಟಾನುಘಟಿ ನಾಯಕರು ಇವತ್ತು ಕ್ಷೇತ್ರವನ್ನ ಸಂಚಾರ ಮಾಡ್ತಿದ್ದಾರೆ. ಇದರ ನಡುವೆ ಇವತ್ತು ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಪಕ್ಷಕ್ಕೆ ಬರುವಂತಹ ಎಲ್ಲಾ ಸಿದ್ಧತೆಗಳು ಅಂದ್ರೆ ಒಂದು ವೇದಿಕೆ ಈಗಾಗಲೇ ಅಂತ ಸಿದ್ಧತೆವಾಗಿದೆ. ಆ ವೇದಿಕೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ಆ ವೇದಿಕೆ ಯಾವುದು, ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರು ಪಕ್ಷಕ್ಕೆ ಯಾವಾಗ ಸೇರ್ಪಡೆ ಆಗ್ತಾರೆ ಅನ್ನೋದು ಇನ್ನೂ ಕೆಲವೇ ದಿನಗಳಲ್ಲಿ ಬಹಿರಂಗ ಆಗಲಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.